ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಸೂಪರ್ ಆಗಿದ್ದೀರಿ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ತುಂಬ ದಿನ ಆಯಿತು ವಿಡಿಯೋ ಮಾಡಿ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ವಿಡಿಯೋ ತಂದಿದ್ದೀನಿ ನಿಮಗೋಸ್ಕರ. ಕಿಚನಲ್ಲಿ ಯೂಸ್ ಆಗುವಂಥ ಕ್ಲೀನಿಂಗ್ ಟಿಪ್ಸ್ ಜೊತೆಗೆ ಯಾವುದೋ ಒಂದು ಪ್ರಾಡಕ್ಟ್ ತಂದಿದ್ದೀನಿ. ಸೊ ಬನ್ನಿ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ನಾನಿಲ್ಲಿ ಕ್ಲೀನ್ ಮಾಡೋವಾಗ ನೆನಪಾಯಿತು, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ಆಲ್ಮೋಸ್ಟು ಶೆಲ್ಫ್ಸ್ಗೆಲ್ಲ ನಾನು ನ್ಯೂಸ್ ಪೇಪರ್ ಹಾಕ್ತೀವಿ. ನ್ಯೂಸ್ ಪೇಪರ್ ಹಾಕೋದ್ರಿಂದ ನೋಡಿ ಬೇಗ ಹಾಳಾಗತ್ತೆ, ಜೊತೆಗೆ ಚೆನ್ನಾಗೂ ಕಾಣಲ್ಲ, ನೀಟಾಗಿರೋದಿಲ್ಲ, ಒಂದು ಸ್ಟ್ಯಾಂಡರ್ಡ್ ಲುಕ್ ಕೊಡೋದಿಲ್ಲ. ಈ ರೆಂಟೆಡ್ ಹೌಸಲ್ಲಿರೋರ್ಗಂತೂ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಾನು ಕೂಡ ರೆಂಟಲ್ ಹೌಸಲ್ಲೇ ಇರೋದು. ಈಗ ನೋಡಿ ನ್ಯೂಸ್ ಪೇಪರೆಲ್ಲನೂ ಹಾಕಿ ರಿಮೂವ್ ಮಾಡಿಬಿಟ್ಟು ನಾನಿಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕ್ಲೀನ್ ಮಾಡೋವಾಗ ನೋಡ್ತಾ ಇರ್ಬೋದು, ಅದೇನು ಪ್ಯಾಚಿ ಅಂತ ಕೇಳ್ಬೋದು ನೀವು. ನಾನು ಯಾವ ಥರನೂ ಟ್ರೈ ಮಾಡಿಬಿಟ್ಟಿದ್ದೀನಿ. ಇಲ್ಲೇನೋ ಒಂದು ಅಂಟಿಸಿ ಸ್ಟಿಕ್ಕೋನು ಆ ಶೀಟ್ಸ್ ಎಲ್ಲ ಹಾಕಿದ್ರು ಕೂಡ ಅದು ನೋಡಿ ರಿಮೂವ್ ಮಾಡೋಕ್ಕೆ ಹೋದರೆ ಆ ಫ್ಲೋರೆಲ್ಲ ಹಾಳಾಗುತ್ತೆ. ಅದ್ರ ಬದಲಾಗಿ ನಾನು ಒಂದು ಶೀಟ್ ತೊಗೊಂಡಿದ್ದೀನಿ, ಅದನ್ನು ಯಾವುದಂತ ತೋರಿಸ್ತೀನಿ. ಮೊದಲಿಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಬಿಡಿ. ಒರೆಸ್ಕೊಂಡಿದ್ದಾದಮೇಲೆ ಅಲ್ಲಿ ಜಿರಳೆ, ಕ್ರಿಮಿಕೀಟ ಅದು ಇದು ಬರದೇ ಇರೋದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಫೇಸ್ ಪೌಡರ್, ಒಂದು ಒಳ್ಳೆ ಘಮನೂ ಇರುತ್ತೆ, ಜೊತೆಗೆ ಜಿರಳೆ ಅದು ಇದು ಬರದೇ ಇರೋಂಗೆ ಕೂಡ ಅದು ಹೆಲ್ಪ್ ಆಗುತ್ತೆ. ಫೇಸ್ ಪೌಡ್ರು ನೋಡ್ಕೊಳ್ಳಿ, ನಿಮಗೆ ಎಷ್ಟು ಅಂದರೆ ನನಗೆ ಆ ಲೆಂತ್ಗೆ ಎಷ್ಟು ಬೇಕೋ ಅಷ್ಟು ನಾನು ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಒಂದು ಒಳ್ಳೆ ಗಮ್ ಅಂತಿರೋದು. ಈ ಎಕ್ಸ್ಪೈರಿ ಡೇಟ್ ಆಗಿಬಿಟ್ಟಿರುತ್ತೆ, ಬಿಸಾಕಬೇಕು ಅಂತ ಅಂದ್ಕೊಂಡಿರ್ತೀರ, ಬಿಸಾಕಬೇಡಿ, ಯಾವತ್ತೋ ಒಂದಿನ ಯೂಸ್ಫುಲ್ ಆಗೇ ಆಗತ್ತೆ. ಜೊತೆಗೆ ಇಲ್ಲಿ ನಾನು ಗಡ್ಡೆ ಕರ್ಪೂರ ತಗೊಂಡಿದ್ದೀನಿ. ಗಡ್ಡೆ ಕರ್ಪೂರನ ತಗೊಳ್ಳಿ, ಅದು ಒಳ್ಳೆ ಸ್ಮೆಲ್ ಇರುತ್ತೆ, ಜಿರಳೆ ಬರದೇ ಇರೋದಕ್ಕೆ ಕೂಡ ಅದು ಹೆಲ್ಪ್ಫುಲ್ ಆಗುತ್ತೆ. ಅದನ್ನು ನೀಟಾಗಿ ಪೌಡ್ರ್ ಮಾಡಿಕೊಂಡು ಇಟ್ಕೊಳ್ಳಿ. ಇದನ್ನು ಒಂದು ಯಾವುದೋ ಒಂದು ಸ್ಟೋರೇಜ್ ಬಾಕ್ಸಲ್ಲಿ ಹಾಕ್ಕೊಂಡು ನೀವು ಎತ್ತಿಟ್ಕೋಬೋದು. ಆಗಾಗ ನೀವು ಕ್ಲೀನ್ ಮಾಡಿದಾಗ ಈ ಪೌಡ್ರನ್ನ ಹಾಕ್ಕೋಬೋದು. ಈಗ ಎಲ್ಲೆಲ್ಲಿ ನೀವು ಶೀಟ್ ಹಾಕ್ಕೋಬೇಕು ಅಂದ್ಕೊಂಡಿದ್ದೀರೋ ಅಲ್ಲೆಲ್ಲನೂ ಇದನ್ನು ಪೌಡ್ರನ್ನ ನಿಧಾನವಾಗಿ ಹಾಕ್ಕೊಳ್ಳಿ. ಫುಲ್ಲು ಕಾರ್ನರ್ಸ್ಗೆ ಸ್ವಲ್ಪ ಹತ್ರದಿಂದ ಹಾಕ್ಕೊಳ್ಳಿ. ದೂರದಿಂದ ಹಾಕೋಕ್ಕೆ ಹೋದ್ರೆ ಅದೇನಿರುತ್ತೆ, ಪೌಡ್ರು ಸ್ವಲ್ಪ ಗಾಳಿಗೆಲ್ಲ ಬಂದು ಬೇರೆ ಕಡೆ ಎಲ್ಲ ಧೂಳು ಥರ ಕೂತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದರಿಂದ ಹತ್ರದಿಂದ ಚೆಲ್ಕೊಳ್ಳಿ ನೀಟಾಗಿ. ಇದು ನನಗೆ ತುಂಬಾ ಯೂಸ್ಫುಲ್ ಆಗಿದೆ. ಈ ಪೌಡ್ರು ಮತ್ತು ಈ ಕರ್ಪೂರ ತುಂಬಾ ಸಖತ್ತಾಗಿ ವರ್ಕ್ ಆಗುತ್ತೆ. ಒಂದು ಜಿರಳೆನೂ ಬಂದರೂ ಕೂಡ ಆ ಸ್ಮೆಲ್ಗೆ ಅಲ್ಲೇ ಸತ್ತೋಗಿರುತ್ತೆ. ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಪೌಡ್ರು ಮತ್ತು ಕರ್ಪೂರ. ಇದನ್ನು ಆಗಾಗ ಅಟ್ಲೀಸ್ಟ್ ತಿಂಗಳಿಗೊಂದು ಸರಿ ಆದ್ರೂ ನೀವು ಚೇಂಜ್ ಮಾಡಿಕೊಂಡ್ರೆ ಯಾವುದೇ ಜಿರಳೆ ಅದು ಇದು ಬರದೇ ಇರೋಂಗೆ ಕಾಪಾಡುತ್ತೆ. ನೋಡಿ, ನಾನು ಇಲ್ಲಿ ಮೀಶೋಲ್ಲಿ ಈ ಥರ ಶೀಟ್ ತೊಗೊಂಡಿದ್ದೀನಿ. ಈ ಶೀಟ್ನ ಏನಪ್ಪ ಅಂತ ಹೇಳ್ತಾರಂದರೆ, ಇದನ್ನು ಕಿಚನ್ ವಾಟರ್ ಪ್ರೂಫ್ ಲೈನರ್ ಅಂತ ಹೇಳ್ತಾರೆ. ವಾಟರ್ ಪ್ರೂಫ್ ಶೀಟ್ ಕೂಡ ಅಂತ ನೀವು ಸರ್ಚ್ ಮಾಡಿದ್ರೆ ಮೀಶೋಲ್ಲಿ ಆರಾಮ್ಸೆ ಸಿಗುತ್ತೆ. ನಾನಿಲ್ಲಿ ಸ್ವಲ್ಪ ಲೆಂತ್ ಚಿಕ್ಕದಾಗಿರೋದು ನಾನು ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ. ನೀವು ಸ್ವಲ್ಪ ಲೆಂತ್ ನೋಡಿಕೊಂಡು ಅದನ್ನ ಪರ್ಚೇಸ್ ಮಾಡಿ. ನಾನು ಇದು 107 ರುಪೀಸ್, ಅಂದರೆ 107 ರೂಪಾಯಲ್ಲಿ ಸ್ವಲ್ಪ ಚಿಕ್ಕದು ಬಂದುಬಿಡ್ತು. ಸ್ವಲ್ಪ ಜಾಸ್ತಿ ಅಂದರೆ ಒಂದು 197 ರೂಪಾಯಿಗೆ ಸ್ವಲ್ಪ ಲೆಂತಿಯಾಗಿ ಬರುತ್ತೆ. ನೋಡಿಕೊಂಡು ಅದನ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ನೀವು ಕಿಚನ್ ಲೈನರ್ ಅಂದರೆ ವಾಟರ್ ಪ್ರೂಫ್ ಲೈನರ್ ಅಂತ ನೀವು ಸರ್ಚ್ ಮಾಡಿದ ತಕ್ಷಣ ಇದು ಓಪನ್ ಆಗುತ್ತೆ, ನೀವು ಪರ್ಚೇಸ್ ಮಾಡ್ಕೋಬೋದು. ಮತ್ತು ಈ ಶೀಟಿಂದ ಏನಪ್ಪ ಅಂದರೆ ರೀಯೂಸಬಲ್ ಆಗುತ್ತೆ. ಆರಾಮ್ಸೆ ನಾವು ವಾಶ್ ಮಾಡಿ ಇಲ್ಲ ಒರೆಸ್ಕೊಂಡು ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಅದೇ ನೀವು ನ್ಯೂಸ್ ಪೇಪರ್ ಹಾಕೋದ್ರಿಂದ ಚೆನ್ನಾಗೂ ಕಾಣೋದಿಲ್ಲ, ಜೊತೆಗೆ ಬೇಗ ಹಾಳಾಗತ್ತೆ. ಅದೇ ಇದಿದ್ರೆ ಸ್ಟ್ಯಾಂಡರ್ಡಾಗಿ ಕಾಣುತ್ತೆ ನೋಡಲಿಕ್ಕೆ, ಮತ್ತು ಕ್ಲೀನ್ ಮಾಡೋದಕ್ಕೂ ಈಸಿ ಆಗುತ್ತೆ. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ. ಇಲ್ಲೇ ಅಂತೆಲ್ಲ ನೀವು ವಾರ್ಡ್ರೋಬ್ಸಲ್ಲಿ ಡ್ರಾಸ್ ಇದ್ದರೆ ಆ ಡ್ರಾಸಲ್ಲಿ ಪ್ರತಿಯೊಂದು ಜಾಗದಲ್ಲೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಪೌಡ್ರ್ ಹಾಕಿರೋದ್ರಿಂದ ಸ್ವಲ್ಪ ಅಂಟಿದೆ, ಅದನ್ನು ಒರೆಸ್ಕೊತಾ ಇದ್ದೀನಿ. ಒರೆಸ್ಕೊಳ್ಳೋದಕ್ಕೂ ತುಂಬಾ ಯೂಸ್ ಆಗುತ್ತೆ. ಇದು ಒಂದು ತೇವದ ಬಟ್ಟೆ ಎತ್ಕೊಂಡ್ಬಿಟ್ಟು ನೀವು ಒರೆಸ್ಕೊಂಡ್ಬಿಟ್ರೆ ಈಸಿ ಕೆಲಸನೂ ಆಗುತ್ತೆ, ಬೇಗನೂ ಕೆಲಸ ಆಗುತ್ತೆ, ಕ್ಲೀನೂ ಆಗುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ಮತ್ತು ಯಾವುದೇ ರೀತಿ ದುಡ್ಡು ವೇಸ್ಟ್ ಆಗೋಲ್ಲ, ರೀಯೂಸಬಲ್ವಲ್ಲ. ಆದ್ದರಿಂದ ಈ ಶೀಟ್ನ ನೀವು ಪರ್ಚೇಸ್ ಮಾಡಿಕೊಂಡು ನಿಮ್ಮ ಕಿಚನ್ನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಮತ್ತು ನೋಡಿ, ನಾನು ಹೇಳಿದ್ನಲ್ಲ ಸ್ವಲ್ಪ ಲೆಂತು ನೋಡ್ತೀರ, ನಾನು ಬುಕ್ ಮಾಡಿಬಿಟ್ಟಿದ್ದೆ. ಸ್ವಲ್ಪ ಚಿಕ್ಕದು ನೋಡ್ಕೊಂಡು ನೀವು ಸ್ವಲ್ಪ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನೂ ನೀವು ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಒಂದು
ಕಿಚನ್ಗೆ ಯೂಸ್ ಆಗುವಂಥ ಸ್ಮಾಲ್ ಟಿಪ್ಸ್ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ವೀಡಿಯೋಸ್ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.